ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮತ್ತೆ ಅಜ್ಜಯ್ಯನ ಮಠಕ್ಕೆ ಹೊರಟಿದ್ದಾರೆ. ಅಜ್ಜಯ್ಯನ ಆಶೀರ್ವಾದ ಪಡೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಶಾಖಾ ಮಠಕ್ಕೆ ಡಿಕೆ ಶಿವಕುಮಾರ್ ಅವರು ತೆರಳಿರೋದು. ಅಜ್ಜಯ್ಯನ ಆಶೀರ್ವಾದವನ್ನ ಪಡಿತಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹಾಗೆಯೇ ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಶಾಖಾ ಮಠ ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನು ಕೊಡ್ತಾರೆ. ಅಜ್ಜಯ್ಯನ ಪರಮ ಭಕ್ತರು ಸಿಎಂ ಡಿಕೆ ಶಿವಕುಮಾರ್ ಅವರು. ಯಾವುದೇ ಶುಭ ಕಾರ್ಯ ಮಾಡೋ ಮುಂಚಿತವಾಗಿ ಅಜ್ಜಯ್ಯನ ಆಶೀರ್ವಾದವನ್ನು ಮುಖ್ಯಮಂತ್ರಿಗಳು ಪಡಿತಾರೆ. ಇವತ್ತು ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿಯನ್ನು ಕೊಡಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಎನ್ನುವ ಮಾಹಿತಿ ಇದೆ. ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನು ಕೂಡ ಪಡೆಯಲಿದ್ದಾರೆ. ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಶಾಖಾ ಮಠ ಅಜ್ಜಯ್ಯನ ಪರಮ ಭಕ್ತರು ಅಂತ ನಾನು ಹೇಳ್ತಾ ಇದ್ದೆ. ಯಾವುದೇ ಶುಭ ಕಾರ್ಯ ಮಾಡೋದಕ್ಕಿಂತ ಮುಂಚಿತವಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಆಶೀರ್ವಾದವನ್ನು ಪಡಿತಾರೆ. ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕಿಂತ ಮುಂಚಿತವಾಗೂ ಕೂಡ ಅಜ್ಜಯ್ಯನ ಆಶೀರ್ವಾದವನ್ನು ಪಡೆದಿದ್ದರು. ಮುಖ್ಯಮಂತ್ರಿ ಆಗಿ ಅಧಿಕಾರ ಸ್ವೀಕಾರ ಮಾಡಿ ಆದಮೇಲೂ ಕೂಡ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನು ಪಡೆದಿದ್ದರು. ಇದೀಗ ಬೆಂಗಳೂರಿನಲ್ಲಿರುವ ನಾಗರಬಾವಿಯ ಶಾಖಾ ಮಠಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಹಾಗೆಯೇ ಒಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಶಾಖಾ ಮಠ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಆಶೀರ್ವಾದವನ್ನು ಪಡೆಯಲಿದ್ದಾರೆ ಎನ್ನುವ ಮಾಹಿತಿ ಇದೆ. ನಾನಾಗಲೂ ಕೂಡ ಹೇಳ್ತಾ ಇದ್ದೆ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನ ಪರಮ ಭಕ್ತರು ಅಂತೇಳಿ. ಯಾವುದೇ ಒಂದು ಕಾರ್ಯ ಮಾಡೋದಕ್ಕಿಂತ ಮುಂಚಿತವಾಗಿ ಈ ಹಿಂದಿನಿಂದ ಗಮನಿಸ್ಕೊಂಡು ಬರಬೇಕಾಗತ್ತೆ. ಪ್ರತಿ ಬಾರಿಯೂ ಕೂಡ ಶುಭ ಕಾರ್ಯದ ಮುಂಚಿತವಾಗಿ ಅಜ್ಜಯ್ಯನ ಆಶೀರ್ವಾದವನ್ನು ಮುಖ್ಯಮಂತ್ರಿಗಳು ಪಡಿತಾರೆ.